Dear students, in the last session we have studied about the angiosperms. Several aspects of angiosperms we studied. In this session we are going to study about the alternation of generation. We already studied that alternation of generation is one of the characteristic feature of the plant kingdom. ನಾವೀಗಾಗಲೇ ಆಲ್ಟರ್ನೇಷನ್ ಆಫ್ ಜನರೇಷನ್ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್, ಪ್ಲಾಂಟ್ ಕಿಂಗ್ಡಮಿನ ಇಂಪಾರ್ಟೆಂಟ್ ಫೀಚರ್ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಸೊ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಆಲ್ಟರ್ನೇಷನ್ ಆಫ್ ಜನರೇಷನ್ ಆ್ಯಂಡ್ ದ ಟೈಪ್ಸ್ ಆಫ್ ಆಲ್ಟರ್ನೇಷನ್ ಆಫ್ ಜನರೇಷನ್. ಸೊ ಇನ್ ದಿಸ್ ಆಲ್ಟರ್ನೇಷನ್ ಆಫ್ ಜನರೇಷನ್ what happens ಏನಾಗುತ್ತೆ ನೋಡೋಣ. The sexually reproducing gametophyte stage which is alternated by asexually reproducing sporophyte stage. Alternation of generation ಅಲ್ಲಿ ಸೆಕ್ಷುವಲ್ ರಿಪ್ರೊಡ್ಯೂಸ್ ಆಗುವಂಥ ಗ್ಯಾಮೆಟೋಫೈಟ್ ಸ್ಟೇಜ್ ಇದು asexually reproducing ಸ್ಪೋರೋಫೈಟ್ ಸ್ಟೇಜಿನ ಜೊತೆಗೆ ಆಲ್ಟರ್ನೇಟ್ ಆಗುತ್ತೆ. So, the sexually reproducing gametophyte stage is alternated by asexually reproducing sporophytic stage. So, in the alternation of generation, a haploid gametophyte produces gametes through mitosis division. After fertilization, the zygote divides by mitosis to produce diploid sporophyte, whereas diploid sporophyte produces haploid spore through meiosis. So this haploid spore divides by mitosis to produce haploid gametophyte. Thus, any sexually reproducing plant that there is an alternation of generation that is seen between the male gamete producing haploid, male and the female gamete producing haploid gametophyte and the spore producing diploid sporophyte. ಸೊ ಈ ರೀತಿಯಾಗಿ ಆಲ್ಟರ್ನೇಷನ್ ಆಫ್ ಜನರೇಷನನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಅಬ್ಸರ್ವ್ ಹಿಯರ್, ಇಲ್ಲಿ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಆಗುವಂಥ ಗ್ಯಾಮೆಟೋಫೈಟ್ ಸ್ಟೇಜು ಏಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಸ್ಪೋರೋಫೈಟ್ ಸ್ಟೇಜಿನ ಜೊತೆಗೆ ಆಲ್ಟರ್ನೇಟ್ ಆಗುತ್ತೆ. ಆಲ್ಟರ್ನೇಷನ್ ಆಫ್ ಜನರೇಷನಲ್ಲಿ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಮೀನ್ಸ್ ನಾವೀಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ ಗ್ಯಾಮೆಟೋಫೈಟಿಕ್ ಫೇಸು ಯಾವಾಗಲೂ ಹ್ಯಾಪ್ಲಾಯ್ಡ್ ಇನ್ ನೇಚರ್ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಈ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟು ಗ್ಯಾಮೆಟ್ಸನ್ನು ಫಾರ್ಮೇಷನ್ ಮಾಡುತ್ತೆ, ಮೇಲ್ ಗ್ಯಾಮೆಟ್ಸ್ ಮತ್ತು ಫೀಮೇಲ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಮೈಟೋಸಿಸ್ ಡಿವಿಷನ್ನ ಮೂಲಕ ಆಗುತ್ತೆ. ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ದಟ್ ಪ್ರೊಡ್ಯೂಸಸ್ ಗ್ಯಾಮೆಟ್ಸ್, they are the male gametes and the female gametes through meiosis division. ಅದಾದ ನಂತರ ಫರ್ಟಿಲೈಸೇಷನ್ ಆಗತ್ತೆ. ಫರ್ಟಿಲೈಸೇಷನ್ ಅಂದರೆ ಏನಂತ ಹೇಳಿದ್ದೀವಿ, ದ ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ದ ಫೀಮೇಲ್ ಗ್ಯಾಮೆಟ್, ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ ಜೊತೆಗೆ ಫ್ಯೂಸ್ ಆಗುತ್ತೆ. ಬೋತ್ ಆರ್ ಹ್ಯಾಪ್ಲಾಯ್ಡ್. ದೀಸ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಫ್ಯೂಸಸ್ and forms the diploid zygote. ಈ ಡಿಪ್ಲಾಯ್ಡ್ ಝೈಗೋಟ್ ಫರ್ದರ್ ಏನಾಗುತ್ತೆ, ಮೈಟೋಸಿಸ್ ಡಿವಿಷನ್ನ ಮೂಲಕ ಸ್ಪೋರೋಫೈಟನ್ನು ಫಾರ್ಮೇಷನ್ ಮಾಡುತ್ತೆ, ಡಿಪ್ಲಾಯ್ಡ್ ಸ್ಪೋರೋಫೈಟನ್ನು ಫಾರ್ಮೇಷನ್ ಮಾಡುತ್ತೆ. zygote is diploid in nature. This diploid zygote forms the diploid sporophyte. ಸೊ ಈ ಡಿಪ್ಲಾಯ್ಡ್ ಸ್ಪೋರೋಫೈಟ್ ನಂತರ ಮಿಯೋಸಿಸ್ ಡಿವಿಷನ್ನ ಮೂಲಕ ಹ್ಯಾಪ್ಲಾಯ್ಡ್ ಸ್ಪೋರ್ಗಳನ್ನು ಫಾರ್ಮೇಷನ್ ಮಾಡುತ್ತೆ. ಈ ಹ್ಯಾಪ್ಲಾಯ್ಡ್ ಸ್ಪೋರ್ಸು ಮೈಟೋಸಿಸ್ ಡಿವಿಷನ್ನ ಮೂಲಕ ಅಗೈನ್ ಅದು ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಹೀಗೆ ಗ್ಯಾಮೆಟೋಫೈಟಿಕ್ ಸ್ಟೇಜಿನ ನಂತರ ಸ್ಪೋರೋಫೈಟಿಕ್ ಸ್ಟೇಜ್ ಮತ್ತು ಸ್ಪೋರೋಫೈಟಿಕ್ ಸ್ಟೇಜಿನ ನಂತರ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟಿಕ್ ಸ್ಟೇಜ್. ಸೊ ಆಲ್ಟರ್ನೇಷನ್ ಆಫ್ ಜನರೇಷನ್ನ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಪ್ಲಾಂಟ್ಸಲ್ಲಿ ನಾವು ಕಾಣ್ತೀವಿ. ಸೊ ಇದು ಯಾವಾಗಲೂ ಮೇಲ್ ಆ್ಯಂಡ್ ದ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಮತ್ತು ಸ್ಪೋರ್ ಪ್ರೊಡ್ಯೂಸಿಂಗ್ ಡಿಪ್ಲಾಯ್ಡ್ ಸ್ಪೋರೋಫೈಟಿನ ಮಧ್ಯೆ ಆಗುವಂತಹ ಆಲ್ಟರ್ನೇಷನ್. ಸೊ ಇದನ್ನು ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಹೇಳಿ
ಕರಿತೀವಿ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್. ನೋಡಿ, ನಾವಿಲ್ಲಿ 3 ಟೈಪ್ಸ್ ಆಫ್ ಆಲ್ಟರೇಷನ್ ಆಫ್ ಜನರೇಷನ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ದ ಲೈಫ್ ಸೈಕಲ್ ಆಫ್ ದ ಪ್ಲಾಂಟ್ಸ್ ಶೋಸ್ 3 ಟೈಪ್ಸ್ ಆಫ್ ಆಲ್ಟರ್ನೇಷನ್ ಆಫ್ ಜನರೇಷನ್. ಸೊ ಈ 3 ಟೈಪ್ಸ್ ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ ಅಂತ ಅಂದರೆ, ಮೇನ್ಲಿ ಬೇಸ್ಡ್ ಆನ್ ದ ಡ್ಯೂರೇಷನ್ ಆಫ್ ದ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಆ್ಯಂಡ್ ದ ಸ್ಪೋರೋಫೈಟಿಕ್ ಸ್ಟೇಜ್. ದ ಡ್ಯೂರೇಷನ್, ಗ್ಯಾಮೆಟೋಫೈಟಿಕ್ ಸ್ಟೇಜಿನ ಡ್ಯೂರೇಷನ್ ಮತ್ತು ಸ್ಪೋರೋಫೈಟಿಕ್ ಜನರೇಷನ್ನ ಡ್ಯೂರೇಷನ್ ಬೇಸಿಸ್ ಮೇಲೆ 3 ರೀತಿಯಾದ alternation of generation, 3 types of alternation of generation seen in the case of life cycle of the plants. ಸೊ ಅದು ಯಾವ್ದು 3 ರೀತಿಯಾದಂತಹ alternation of generation? First one is the haplontic life cycle, second one is the diplontic cycle, third one is the haplodiplontic life cycle. So one by one ನಾವು ಬ್ರೀಫ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. So there are 3 types of alternation of generation observed in the case of life cycle of the plants. These three types based on the duration of the haploid gametophyte and the diploid sporophyte. So first one is the haplontic life cycle, second one is the diplontic cycle, and third one is the haplodiplontic life cycle. ಸೊ ಫಸ್ಟ್ ನಾವು ಹ್ಯಾಪ್ಲಾಂಟಿಕ್ ಸೈಕಲ್ನ ಸ್ಟಡಿ ಮಾಡ್ತಾ ಇದ್ದೀವಿ. ನೋಡಿ, ಹೆಸರೇ ಹೇಳ್ತಾ ಇದೆ ಇಲ್ಲಿ ಹ್ಯಾಪ್ಲಾಂಟಿಕ್ ಸೈಕಲ್ ಅಂತ ಹೇಳಿಬಿಟ್ಟು. ಅಂದರೆ ನೀವು ಇದನ್ನು ಗೆಸ್ ಮಾಡ್ಬೋದು. ಹ್ಯಾಪ್ಲಾಂಟಿಕ್ ಸ್ಟೇಜ್ ಅಂದರೆ ಯಾವುದು ಅಂತ ನಾವು ಹೇಳಿದ್ದೀವಿ, ದಟ್ ಈಸ್ ಗ್ಯಾಮೆಟೋಫೈಟ್. ಗ್ಯಾಮೆಟೋಫೈಟ್ ಸ್ಟೇಜನ್ನ ಹ್ಯಾಪ್ಲಾಂಟಿಕ್ ಸ್ಟೇಜ್ ಅಂತ ಹೇಳಿದ್ದೀವಿ. ಸೊ ಇಲ್ಲಿ ಗ್ಯಾಮೆಟೋಫೈಟ್ ಈಸ್ ದ ಡಾಮಿನೆಂಟ್ ಫೇಸ್. ಇಟ್ ಈಸ್ ಆಫ್ ಲಾಂಗರ್ ಡ್ಯೂರೇಷನ್. ಗ್ಯಾಮೆಟೋಫೈಟ್ ಸ್ಟೇಜು ಲಾಂಗರ್ ಡ್ಯೂರೇಷನ್ ಆಗಿರುತ್ತೆ, ಹಾಗಾಗಿ ಇದನ್ನು ಹ್ಯಾಪ್ಲಾಂಟಿಕ್ ಸೈಕಲ್ ಅಂತ ಹೇಳಿ ಕರೀತಾರೆ. ನೋಡಿ, ಇನ್ ದ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ವೆಜಿಟೇಟಿವ್ ಪ್ಲಾಂಟ್ ಬಾಡಿ ವಿಚ್ ಈಸ್ ಗ್ಯಾಮೆಟೋಫೈಟ್, that is haploid vegetative body that is long lived, means long duration. So this is the photosynthetic. Hence this life cycle is called as haplontic cycle. And ಇಲ್ಲಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಸ್ಟೇಜು ಶಾರ್ಟ್ ಲಿವ್ಡ್ ಆಗಿರುತ್ತೆ, ಮೀನ್ಸ್ ಶಾರ್ಟ್ ಡ್ಯೂರೇಷನ್ ಇರುತ್ತೆ, ಹಾಗಾಗಿ ಇದನ್ನು ಹ್ಯಾಪ್ಲಾಂಟಿಕ್ ಸೈಕಲ್ ಅಂತ ಹೇಳಿ ಕರಿತೀವಿ. ಒನ್ಸ್ ಅಗೇನ್ ನೋಡಿ, ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲಲ್ಲಿ ವೆಜಿಟೇಟಿವ್ ಪ್ಲಾಂಟ್ ಬಾಡಿ ಅಂದರೆ ಗ್ಯಾಮೆಟೋಫೈಟ್ ಏನಾಗಿರುತ್ತೆ, ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟು ಲಾಂಗ್ ಲಿವ್ಡ್ ಆಗಿರುತ್ತೆ, ಫೋಟೋಸಿಂಥೆಟಿಕ್ ಆಗಿರುತ್ತೆ, ಹಾಗೂ ಡಿಪ್ಲಾಯ್ಡ್ ಸ್ಪೋರೋಫೈಟು ಶಾರ್ಟ್ ಲಿವ್ಡ್ ಆಗಿರುತ್ತೆ. ಸೊ ದಿಸ್ ಸೈಕಲ್ ಈಸ್ ಕಾಲ್ಡ್ ಆಸ್ haplontic cycle. In this life cycle, the vegetative plant body, means the gametophyte, haplontic gametophyte is long lived and it is photosynthetic, and the diploid sporophyte is short lived, hence it is called as haplontic life cycle. ನಾವು ಇದನ್ನ ಡೆಫಿನಿಷನ್ ನೋಡಿದಾಗ ಏನು ತಿಳ್ಕೊಂಡ್ವಿ, ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಸ್ಟೇಜು ಲಾಂಗರ್ ಡ್ಯೂರೇಷನ್ ಇರುತ್ತೆ, ಸ್ಪೋರೋಫೈಟು ಶಾರ್ಟರ್ ಡ್ಯೂರೇಷನ್ ಇರುತ್ತೆ ಅಂಥೇಳಿ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಗ್ಯಾಮೆಟೋಫೈಟ್ ಜನರೇಷನಲ್ಲಿ ಏನಾಗುತ್ತೆ, ದ ಗ್ಯಾಮೆಟೋಫೈಟ್ ಪ್ರೊಡ್ಯೂಸಸ್ ಮೇಲ್ ಆ್ಯಂಡ್ ದ ಫೀಮೇಲ್ ಗ್ಯಾಮೆಟ್ಸ್. ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ದೀಸ್ ಗ್ಯಾಮೆಟ್ಸ್ ಫ್ಯೂಸ್ ಟು ಫಾರ್ಮ್ ಡಿಪ್ಲಾಯ್ಡ್ ಝೈಗೋಟ್. ನೋಡಿ, ಈ ಫ್ಯೂಷನ್, ಗ್ಯಾಮೆಟ್ಸ್ ಫ್ಯೂಷನ್ ಆಗುವಂಥ ಪ್ರೋಸೆಸ್ಸನ್ನೇ ನಾವು ಫರ್ಟಿಲೈಸೇಷನ್ ಅಂತ ಕರೆಯೋದು. ಸೊ ದೀಸ್ ಮೇಲ್ ಆ್ಯಂಡ್ ದ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಸಸ್ ಆ್ಯಂಡ್ ಫಾರ್ಮ್ಸ್ ದ ಡಿಪ್ಲಾಯ್ಡ್ ಝೈಗೋಟ್. ನೋಡಿ, ಇಲ್ಲಿಂದ ಡಿಪ್ಲಾಯ್ಡ್ ಜನರೇಷನ್, ಡಿಪ್ಲಾಯ್ಡ್ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ. ಈ ಡಿಪ್ಲಾಯ್ಡ್ ಝೈಗೋಟ್ ಫರ್ದರ್ forms the sporophyte, diploid sporophytic generation, which is represented by the zygote. Zygote ಇಂದ ಈ ಸ್ಪೋರೋಫೈಟ್ ನ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ದಿಸ್ zygote undergo meiosis division and it forms the 4 haploid spores.
ಝೈಗೋಟ್ ಡಿಪ್ಲಾಯ್ಡ್ ಝೈಗೋಟ್ ಮಿಯೋಸಿಸ್ ಡಿವಿಷನ್ ಆಗಿ 4 ಹ್ಯಾಪ್ಲಾಯ್ಡ್ ಸ್ಪೋರ್ಸ್ನ ಫಾರ್ಮೇಷನ್ ಮಾಡುತ್ತೆ. ಈ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಈಚ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಡಿವೈಡ್ ಮೈಟಾಟಿಕಲಿ ಅಂಡ್ ಫಾರ್ಮ್ ದ ಗ್ಯಾಮೆಟೋಫೈಟ್. ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಸಚ್ ಲೈಫ್ ಸೈಕಲ್ ಈಸ್ ಕಾಲ್ಡ್ ಆಸ್ ಹ್ಯಾಪ್ಲಾಂಟಿಕ್ cycle because the gametophyte stage is of longer duration and sporophyte diploid sporophyte is short-lived and of shorter duration, hence it is the haplontic life cycle. Example ನಾವು ಆಲ್ಗೆಗಳನ್ನು ಕೊಡ್ತಾ ಇದ್ದೀವಿ. Many of the algae exhibit the shows the haplontic life cycle. Example is the Spirogyra, ಯುಲೋಥ್ರಿಕ್ಸ್ ಆ್ಯಂಡ್ ದ ಕ್ಲಾಮಿಡೋಮೊನಾಸ್ ಆ್ಯಂಡ್ ಎಕ್ಸೆಟ್ರಾ. ನಾವು ಈ 3 ಆಲ್ಗೆಗಳನ್ನು ಗ್ರೀನ್ ಆಲ್ಗೆಯಲ್ಲಿ ಎಕ್ಸಾಂಪಲ್ ಆಗಿ ಪ್ರೀವಿಯಸ್ ಕ್ಲಾಸಸಲ್ಲಿ ಸ್ಟಡಿ ಮಾಡಿದ್ವಿ. ನೋಡಿ ಒನ್ಸ್ ಅಗೇನ್ ಈ ಲೈಫ್ ಸೈಕಲ್ನ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನ ಇಲ್ಲಿ ಅಬ್ಸರ್ವ್ ಮಾಡೋಣ. ಸೊ ನಿಮಗೆ ಎಕ್ಸಾಮ್ನಲ್ಲಿ ಡ್ರಾ ನೀಟ್ ಲೇಬಲ್ಡ್ ಸ್ಕಿಮ್ಯಾಟಿಕ್ ರೈಟ್ ದ schematic representation of haplontic life cycle and explain give examples ಅಂತ ಹೇಳಿ ಕೇಳ್ತಾರೆ. ಸೊ ನೀವು ಆಗ ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನ ಡ್ರಾ ಮಾಡಿ ಜಸ್ಟ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್ ಆ್ಯಂಡ್ ದೆನ್ ಗಿವ್ ದ ಎಕ್ಸಾಂಪಲ್. ಅಬ್ಸರ್ವ್ ಮಾಡಿ ಇಲ್ಲಿ ದಿಸ್ ಇಸ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ನೋಡಿ ದ ಲೈಫ್ ಸೈಕಲ್ ಸ್ಟಾರ್ಟ್ಸ್ ವಿತ್ ದ haploid gametophyte because the gametophyte is the dominant phase. In this gametophyte the gamete formation takes place. Gamete formation ಆಗುವಂಥ ಪ್ರೋಸೆಸ್ಸನ್ನು ಏನಂತ ಕರೀತಾರೆ? ಗ್ಯಾಮೆಟೋಜೆನೆಸಿಸ್ ಅಂತ ಕರೀತಾರೆ. The formation of gametes is known as gametogenesis. ಇಲ್ಲಿ ನೋಡಿ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗಿದೆ. ಈ 2 ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸು ಫ್ಯೂಸ್ ಆಗುತ್ತೆ, ಮೀನ್ಸ್ ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್. This fertilization is also called as syngamy. So syngamy means fertilization ಆದ ನಂತರ diploid zygote formation ಆಗುತ್ತೆ. The zygote represents the diploid generation. ನೋಡಿ ಇಲ್ಲಿ ನಾವು ಡಿಪ್ಲಾಯ್ಡ್ ಜನರೇಷನ್ ಶಾರ್ಟರ್ ಡ್ಯೂರೇಷನ್ನ ತೋರಿಸ್ತಾ ಇದ್ದೀವಿ. ಈ ಡಿಪ್ಲಾಯ್ಡ್ ಝೈಗೋಟ್ ಫರ್ದರ್ ಏನಾಗುತ್ತೆ ಮಿಯೋಸಿಸ್ ಡಿವಿಷನ್ನ ಮೂಲಕ ನೋಡಿ ಇಲ್ಲಿ ಝೈಗೋಟ್ ಡಿಪ್ಲಾಯ್ಡ್ ನೇಚರಲ್ಲಿದೆ, ಇಲ್ಲಿ ಮಿಯೋಸಿಸ್ ಡಿವಿಷನ್ ಆಗಿ ಇಲ್ಲಿ ಹ್ಯಾಪ್ಲಾಯ್ಡ್ ಸ್ಪೋರ್ಸನ್ನು ಫಾರ್ಮೇಷನ್ ಮಾಡುತ್ತೆ. 4 ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಫಾರ್ಮೇಷನ್ ಆಗುತ್ತೆ. ಈ ಹ್ಯಾಪ್ಲಾಯ್ಡ್ ಸ್ಪೋರ್ ಈಚ್ ಹ್ಯಾಪ್ಲಾಯ್ಡ್ ಸ್ಪೋರ್ ದಟ್ ಡೆವಲಪ್ಸ್ ಆ್ಯಂಡ್ ಫಾರ್ಮ್ಸ್ ದ ಅಗೈನ್ ದ ಗ್ಯಾಮೆಟೋಫೈಟ್, ನ್ಯೂ ಗ್ಯಾಮೆಟೋಫೈಟ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಇಲ್ಲಿ ಹ್ಯಾಪ್ಲಾಯ್ಡ್ ಸ್ಟೇಜ್ ಲಾಂಗರ್ ಡ್ಯೂರೇಷನ್ನ ಅಬ್ಸರ್ವ್ ಮಾಡ್ತೀವಿ, ಡಿಪ್ಲಾಯ್ಡ್ ಸ್ಟೇಜ್ ಶಾರ್ಟರ್ ಡ್ಯೂರೇಷನ್ನ ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ಈ ಲೈಫ್ ಸೈಕಲ್ನ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಸೊ ಅನದರ್ ಇಂಪಾರ್ಟೆಂಟ್ ಲೈಫ್ ಸೈಕಲ್ ಇಸ್ ದ ಡಿಪ್ಲಾಂಟಿಕ್ ಸೈಕಲ್. ನಾವೀಗ ಆಲ್ರೆಡಿ ಹ್ಯಾಪ್ಲಾಂಟಿಕ್ ಸೈಕಲ್ ಅಂದರೆ ಏನಂತ ತಿಳ್ಕೊಂಡ್ವಿ. ಸೊ ದ ಹ್ಯಾಪ್ಲಾಂಟಿಕ್ ಸ್ಟೇಜ್ ದ ಗ್ಯಾಮೆಟೋಫೈಟ್ ಹ್ಯಾಪ್ಲಾಂಟಿಕ್ ಸ್ಟೇಜ್ ಈಸ್ ಆಫ್ ಲಾಂಗರ್ ಡ್ಯೂರೇಷನ್, ಸ್ಪೋರೋಫೈಟ್ ಏನಾಗಿತ್ತು ಅಲ್ಲಿ ಶಾರ್ಟರ್ ಡ್ಯೂರೇಷನ್ ಆಗಿತ್ತು. ಸೊ ಇದು ವೈಸ್ ವರ್ಸ, ಅದಕ್ಕೆ ಆಪೋಸಿಟ್ ಆಗಿರುತ್ತೆ ಇಲ್ಲಿ. Here the diploid sporophyte is long-lived and it is photosynthetic, and haploid gametophyte is short-lived. ಸೊ ಹಾಗಾಗಿ ಈ ಲೈಫ್ ಸೈಕಲನ್ನು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಹೇಳ್ತೀವಿ. ಸ್ಪೋರೋಫೈಟ್ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಲಾಂಗರ್ ಡ್ಯೂರೇಷನ್ ಇರುತ್ತೆ. ದೆನ್ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಶಾರ್ಟ್ ಲಿವ್ಡ್ ಆಗಿರುತ್ತೆ, ಅಂದರೆ ಶಾರ್ಟರ್ ಡ್ಯೂರೇಷನ್ ಇರುತ್ತೆ. ಹಾಗಾಗಿ ಈ ಲೈಫ್ ಸೈಕಲ್ನ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಹೇಳಿ ಕರಿತೀವಿ. ಸೊ ಅಬ್ಸರ್ವ್ ಹಿಯರ್ ದ ವೆಜಿಟೇಟಿವ್ ಪ್ಲಾಂಟ್ ಬಾಡಿ ಇಸ್ ಡಿಪ್ಲಾಯ್ಡ್ ಸ್ಪೋರೋಫೈಟ್. ಸ್ಪೋರೋಫೈಟ್ ಏನಾಗುತ್ತೆ ಫರ್ದರ್ ದಿಸ್ ಅಂಡರ್ಗೋ ದ ಮಿಯೋಸಿಸ್ ಡಿವಿಷನ್ ಆಗಿ ಗ್ಯಾಮೆಟನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಗ್ಯಾಮೆಟ್ಸ್ ಆರ್ ಹ್ಯಾಪ್ಲಾಯ್ಡ್ ಇನ್ nature. This haploid gametes further fuses. Haploid gametes fuse ಆಗ್ಬಿಟ್ಟು ಏನಾಗುತ್ತೆ ಝೈಗೋಟನ್ನು ಫಾರ್ಮೇಷನ್ ಮಾಡುತ್ತೆ. This fuses to forms the zygote. This zygote is diploid in nature. This diploid zygote germinates and produce the diploid sporophytic plant body. So ಹೀಗೆ ಸ್ಪೋರೋಫೈಟ್ ಇಂದ
ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಮತ್ತು ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟಿಂದ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಜನರೇಷನ್ ಆಲ್ಟರ್ನೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ನಾವೇನು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇಲ್ಲಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ದ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಈಸ್ ಆಫ್ ಲಾಂಗರ್ ಡ್ಯೂರೇಷನ್. ಇಲ್ಲಿ ಸೆಪ್ರೇಟ್ ಮಾಡಿ ತೋರಿಸಿದ್ದೀವಿ ನೋಡಿ. ದಿಸ್ ಈಸ್ ಆಫ್ ಶಾರ್ಟರ್ ಡ್ಯೂರೇಷನ್. ಇದು ಯಾವುದು? ದ ಗ್ಯಾಮೆಟೋಫೈಟ್ ಈಸ್ ದ ಶಾರ್ಟರ್ ಡ್ಯೂರೇಷನ್. ಇಲ್ಲಿ ನೀವು ಬ್ಲೂ ಕಲರ್ಡ್ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ದಿಸ್ ಈಸ್ ದ ಲಾಂಗರ್ ಡ್ಯೂರೇಷನ್ ದ ಸ್ಪೋರೋಫೈಟ್. ಸೊ ಹಾಗಾಗಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಲಾಂಗರ್ ಡ್ಯೂರೇಷನ್ ಇದೆ, ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಶಾರ್ಟರ್ ಡ್ಯೂರೇಷನ್ ಇದೆ. ಹಾಗಾಗಿ ಈ ಲೈಫ್ ಸೈಕಲ್ನ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂಥೇಳಿ ಕರಿತೀವಿ. ಸೊ ಒನ್ಸ್ ಅಗೇನ್ ನೋಡಿ, ದ ವೆಜಿಟೇಟಿವ್ ಪ್ಲಾಂಟ್ ಬಾಡಿ ಇಸ್ ಡಿಪ್ಲಾಯ್ಡ್ ಸ್ಪೋರೋಫೈಟ್ and it is long-lived and photosynthetic, and haploid gametophyte is of shorter duration and this is called as the ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಸೊ ನೀವು ಇಲ್ಲೂ ಕೂಡ ಇದನ್ನು ಕೂಡ ಕ್ವೆಶನ್ ಕೇಳ್ತಾರೆ. ರೈಟ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ ಹೇಳ್ತಾರೆ. ನಾವು ಈ ಡಿಪ್ಲಾಂಟಿಕ್ ಲೈಫ್ ಸೈಕಲ್ನ ಎಂಜಿಯೋಸ್ಪರ್ಮ್ಸ್ ಮತ್ತು ಜಿಮ್ನೋಸ್ಪರ್ಮ್ಸ್ಗಳಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನಾವು ಪ್ರೀವಿಯಸ್ ಕ್ಲಾಸಸ್ಗಳನ್ನ ರೀಕಾಲ್ ಮಾಡಿಕೊಂಡಾಗ ಜಿಮ್ನೋಸ್ಪರ್ಮ್ಸ್ ಮತ್ತು ಎಂಜಿಯೋಸ್ಪರ್ಮ್ಸಲ್ಲಿ ದ ಡಾಮಿನೆಂಟ್ ಫೇಸ್ ಸ್ಪೋರೋಫೈಟ್ ಅಂತೇಳಿ ಹೇಳಿದ್ವಿ. ಈ ಸ್ಪೋರೋಫೈಟು ಮಿಯೋಸಿಸ್ ಡಿವಿಷನ್ ಮೂಲಕ ಗ್ಯಾಮೆಟ್ಸನ್ನು ಫಾರ್ಮೇಷನ್ ಮಾಡ್ತಾ ಇದೆ. ಅದನ್ನೇ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗೋ ಪ್ರೋಸೆಸ್ನ ಗ್ಯಾಮೆಟೋಜೆನೆಸಿಸ್ ಅಂತ ಕರಿತೀವಿ. ಆ್ಯಂಡ್ ದೀಸ್ ಗ್ಯಾಮೆಟ್ಸ್ ಆರ್ ಫರ್ದರ್ represented by the pollen grain and then the ovule or the egg. Pollen grain and the egg. So pollen grain ಅಲ್ಲಿ 2 male gametes ಇರುತ್ತೆ and the egg. The male gametes fuses with the female gametes and further it leads to the formation of zygote. Again ಇಲ್ಲಿಂದ zygote ಇಂದ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಸ್ಟಾರ್ಟ್ ಆಗುತ್ತೆ and it forms the gametes by the meiosis division. This type of life cycle seen in the case of angiosperms and the gymnosperms. These are all about the diplontic life cycle. So then we are going to study the haplodiplontic life cycle. The third type is the haplodiplontic life cycle. ನೋಡಿ ನಾವು ಪ್ರೀವಿಯಸ್ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ನ ಸ್ಟಡಿ ಮಾಡಿದ್ವಿ. ಸೊ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲಲ್ಲಿ ಏನಂತ ಹೇಳಿದ್ವಿ, ದ gametophyte, haploid gametophyte is the longer duration and the diploid sporophyte is the shorter duration ಅಂತ ಹೇಳಿದ್ವಿ. ಆ್ಯಂಡ್ ಹಾಗೆ ನೆಕ್ಸ್ಟ್ ಬಂದರೆ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ನೋಡಿದ್ವಿ. ಡಿಪ್ಲಾಂಟಿಕ್ ಲೈಫ್ ಸೈಕಲಲ್ಲಿ ಏನು ನಾವು ಅಬ್ಸರ್ವ್ ಮಾಡಿದ್ವಿ, ಡಿಪ್ಲಾಯ್ಡ್ ಸ್ಪೋರೋಫೈಟ್ ಈಸ್ ದ ಲಾಂಗರ್ ಡ್ಯೂರೇಷನ್ ಆ್ಯಂಡ್ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಈಸ್ ದ ಶಾರ್ಟರ್ ಡ್ಯೂರೇಷನ್ ಅಂತ ಸ್ಟಡಿ ಮಾಡಿದ್ವಿ. ಸೊ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಹ್ಯಾಪ್ಲೋ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಸೊ ನೋಡಿ ನೇಮೇ ಹೇಳ್ತಾ ಇದೆ. ಸೊ ಎರಡನ್ನೂ ನಾವು ಇಲ್ಲಿ ನೇಮ್ ಮಾಡಿದ್ವಿ. ಹ್ಯಾಪ್ಲೋ ಮೀನ್ಸ್ ಹ್ಯಾಪ್ಲಾಯ್ಡ್, ಡಿಪ್ಲಾಂಟಿಕ್ ಮೀನ್ಸ್ ಡಿಪ್ಲಾಯ್ಡ್. ಹ್ಯಾಪ್ಲಾಯ್ಡ್ ಸ್ಟೇಜ್ ಆ್ಯಂಡ್ ದ ಡಿಪ್ಲಾಯ್ಡ್ ಸ್ಟೇಜ್ ಬೋತ್ ಆಲ್ಮೋಸ್ಟ್ ಆಲ್ ಆಫ್ ಈಕ್ವಲ್ ಜನರೇಷನ್. ಸೊ ನೋಡಿ, haploid generation, it is a gametophytic generation. Diploid and the sporophytic generation. Both the haploid generation and the diploid generation are almost equal duration. ಎರಡೂ ಕೂಡ ಈಕ್ವಲ್ ಡ್ಯೂರೇಷನ್ ಆಗಿರುತ್ತೆ. Hence this life cycle is called as haplodiplontic life cycle. So ಇದನ್ನು ನಾವು ಬ್ರಯೋಫೈಟ್ಸಲ್ಲಿ ಮತ್ತು ಟೆರಡೋಫೈಟ್ಸಲ್ಲಿ ಕಾಣಬಹುದು. These are observed in the case of bryophytes and in the case of pteridophytes. ನೋಡಿ, bryophytes, the gametophyte, haploid gametophyte is the dominant. It is photosynthetic. Here the gametophyte produces the gametes. This is a vegetative body. Gametophyte is the vegetative plant body and it is thallus and produces the gametes. Male and the female gametes produce ಆಗುತ್ತೆ. Both are the haploidic in nature. These gametes fuses. Haploid gametes fuse ಆಗಿ further ಏನಾಗುತ್ತೆ, zygote, diploid zygote ನ ಫಾರ್ಮೇಷನ್ ಮಾಡುತ್ತೆ. This zygote develops to forms a diploid sporophyte. ನಾವು ಆಲ್ರೆಡಿ ಸ್ಪೋರೋಫೈಟ್ ಫೀಮೇಲ್ ಗ್ಯಾಮೆಟೋಫೈಟಲ್ಲೇ ಡೆವಲಪ್ ಆಗುತ್ತೆ. ಇದು ಫೀಮೇಲ್ ಗ್ಯಾಮೆಟೋಫೈಟಿಗೆ ಡಿಪೆಂಡ್ ಆಗಿರುತ್ತೆ.
these are the dependent structure on the gametophyte ಅಂತೇಳಿ ಸ್ಟಡಿ ಮಾಡಿದ್ವಿ. This is depends on the gametophyte for nutrition and then anchorage and the attachment. So this is seen in the case of bryophytes. ಹಾಗೆ ಟೈಡೋಫೈಟ್ಸ್ ಅಲ್ಲಿ ನಾವೇನು ನೋಡ್ತೀವಿ, ಸ್ಪೋರೋಫೈಟ್ ಈಸ್ ಡಾಮಿನೆಂಟ್, ಇಟ್ ಈಸ್ ಇಂಡಿಪೆಂಡೆಂಟ್ ಗ್ರೀನ್ ಫೋಟೋಸಿಂಥೆಟಿಕ್ ವೆಜಿಟೇಟಿವ್ ಪ್ಲಾಂಟ್ ಬಾಡಿ. ಇಲ್ಲೇನಾಗುತ್ತೆ, ದ ಸ್ಪೋರೋಫೈಟ್ ಪ್ರೊಡ್ಯೂಸಸ್ ದ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಸ್ಪೋರ್ಸ್ಗಳು ಜರ್ಮಿನೇಟ್ ಆಗಿ ಹ್ಯಾಪ್ಲಾಯ್ಡ್ ಗ್ಯಾಮಿಟೋಫೈಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹ್ಯಾಪ್ಲಾಯ್ಡ್ ಗ್ಯಾಮಿಟೋಫೈಟ್ ಅನ್ನ ನಾವೇನಂತ ಕರೆದಿದ್ವಿ, ಪ್ರೋಥಾಲಸ್ ಅಂತ ಕರೆದಿದ್ವಿ. ಆ್ಯಂಡ್ this gametophyte again produces the gametes fuses and forms the diploid zygote. This zygote develops the sporophyte, diploid sporophyte. Like this, the haplontic stage alternates with the diplontic stage, both of almost equal duration. Hence this life cycle is called as ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ನೋಡಿ, ಇಲ್ಲಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀರಾ, ಟೆರಡೋಫೈಟ್ಸ್ ಅಲ್ಲಿ ಸ್ಪೋರೋಫೈಟ್ ಅಂಡ್ ದ ಗ್ಯಾಮೆಟೋಫೈಟ್ಸ್ ಬೋತ್ ಸ್ಟೇಜಸ್ ಆರ್ ಈಕ್ವಲ್ ಡ್ಯೂರೇಷನ್. ಅಂಡ್ ಬ್ರಯೋಫೈಟ್ಸ್ ಅಲ್ಲಿ ಗ್ಯಾಮೆಟೋಫೈಟ್ ಡಾಮಿನೆಂಟ್ ಆಗಿರುತ್ತೆ. ಸೊ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಅಂಡ್ ದೆನ್ ಸ್ಪೋರೋಫೈಟಿಕ್ ಸ್ಟೇಜ್ ಬೋತ್ ಆರ್ equal duration. So this is known as haplodiplontic life cycle. So these are the three life cycles are observed in the case of several plants, and these are very important aspects for our examination. These are about the alternation of generation. We studied the three types of life cycle based on the generation duration of the generations. They are the haplontic life cycle, diplontic life cycle and then haplodiplontic life cycle. So ನೀವು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ನೀಟಾಗಿ ಕಲ್ತ್ಕೋಬೇಕು. ಆ್ಯಂಡ್ ದೆನ್ ಸೊ ಇಟ್ ಹೆಲ್ಪ್ಸ್ ಟು ರೈಟ್ ದ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ನಿಮಗೆ ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಹೆಲ್ಪ್ ಮಾಡುತ್ತೆ. ಸೊ 5 ಮಾರ್ಕ್ಸ್ ಕ್ವೆಶನಲ್ಲಿ ಎನಿ ಆಫ್ ದೀಸ್ 3 life cycles may be asked.